ನೋಡ್ಲಾ ನೋಡು ಕರೆದ್ರು ಬತ್ತಿ ಅದಣ್ಣ. ಇಲ್ಲ ಇಲ್ಲ ಕರೆದ್ರು ಬರೋದು ಇಲ್ಲ ಏನು ಇಲ್ಲ ಕಂತಕೋ. ಕೊಬ್ಬು ಹೇಳಿಲ್ವ ನಾನು, ದುರಂಕಾರ ಯಾಕೋ ಜಾಸ್ತಿ ಆಗ್ಬಿಟ್ಟದೆ ಇಲ್ಲಿ. ಸರಿಯಾಗಿ ಕೊಡೋರು ಯಾರು ಇಲ್ಲ ಪೆಟ್ಟ. ಅವಳು ಇಷ್ಟ ಬಂದಂಗೆ ಹಾಡ್ತಾ ಕೂತಾಳಲ್ಲ. ಈಗ ಕರೆದ್ರು ಬತ್ತಾ ಇಲ್ಲ. ನೋಡ್ಲ ಎಷ್ಟಿರೋದು ಕೊಬ್ಬು ನೋಡಿ, ಎಷ್ಟಿರೋದು ಕರೆದ್ರು ಬತ್ತೇ ಇಲ್ಲ ಅಂದ್ರೆ. ಸೀತಾ ಸೀತಾ ಕರೆದ್ರೆ ಅರ್ಥ ಆಯ್ತಲ್ವಾ? ಕೇಳಿಸ್ತಿಲ್ವೋ? ಹೇಳಿ. ಇಷ್ಟೊಂದು ಗಂಟೆ ಎಲ್ಲಿಗೆ ಹೋಗಿದೆ? ಜ್ಞಾನ ಬಿಡ್ವಾ? ಆಗ್ಲಿಂದ ಕುಕ್ಕಿರ್ಸ್ತಾವನಿ, ಒಂದು ಮರ್ಯಾದಿಲ್ಲ ಏನೂ ಇಲ್ಲ. ಹಾ ಅಂತನಾರು ಒಂದ ಇಲ್ಲ ಕತ್ತಿರ ನಿಂತು ತಗೋಗಿದೆ. ಏನು ಹೇಳಿ? ಏನು ಗೊತ್ತಿದ್ದಾಳು ಹಂಗೆ ಕೇಳ್ತೀರ ಚಂದ ನೋಡು. ಅತ್ತೆಯವರು ಹೇಳ್ಬಿಟ್ಟವ್ರು ಏನಾಗದೆ ಅಲ್ಲ. ಇವ್ರನ್ನೇ ನಾನೇ ಕಾಯ್ತಿದ್ದೆ, ನಾನೇ ಹೇಳೋನಲ್ಲ. ಹೆಂಗೋ ನಾನೇ ಹೇಳಿದೆ, ಹೆಂಗೋಸಿ ಸಮಾಧಾನ ಆಗೋರು. ಗತಿ ಹೆಂಗೆ ಹೇಳಿದ್ರು ಏನೋ ಕಣಯ್ಯ. ಇಲ್ಲಿ ಬೇರೆ ಇದು ಮಾಡ್ತಾ ಕೂತವ್ರೆ, ಬರೀ ಜಗಳ ಮಾಡೋರಂಗೆ ಮಾಡ್ತಾ ಕೂತವ್ರೆ. ಏನು ಮಾತಾಡಬಾರ್ದು, ಏನು ಮಾತಾಡಿದ್ರೆ ಆಮೇಲೆ ಇನ್ನೂ ಜಗಳ ಆಗೋಯ್ತದೆ. ಸುಮ್ಮನೆ ನನ್ನ ಪಾಡನ್ನ ಸುಮ್ಮನೆ ಇದ್ಬಿಡ್ತೀನಿ. ನೀನೇನು ಜ್ಞಾನ ಬೇಡವಾ? ಏನು ನಡೀತಿರೋದು ಮನೇಲಿ? ಹಾಂ, ಏನು ನಡೀತಿರೋದು? ಎಲ್ಲನೂ ನಿನ್ಗೆ ನೀನೇ ನಿರ್ಧಾರ ತಗೊಳಕ್ಕಾಗ್ಬಿಟ್ಟಿಯ ನೀನು? ಏನು ನಡೀತಿರೋದು ಮನೇಲಿ? ಯಾಕೆ ಇಲ್ಲಿ ಹೇಳೋರಿಲ್ವಾ, ಕೇಳೋರಿಲ್ವಾ? ಅವ್ವ ಅವಳೆ ನಾನವನಿ ಅಪ್ಪ ಅವನಿ, ಇಲ್ಲಿ ಇರೋ ನಿರ್ಧಾರನೆಲ್ಲ ನೀನೇ ತಗೊಬಿಡು. ಸುಮ್ಮನೆ ನಾವಿರೋದು ವೇಸ್ಟು. ಎಲ್ಲ ನಿರ್ಧಾರ ನೀನೇ ತಗೊಂಡ್ಮೇಲೆ ನಾವೇನು ಮಾಡೋಕ್ಕೆ ಮನೇಲಿ? ಅಲ್ಲ ಏನು ಒಡವೆ ಕೊಟ್ಟಿತ್ತಂತಲ್ಲ, ಯಾಕೆ ನಿಮ್ಮ ಅಪ್ಪನ ಮನೆ ಕೊಟ್ಟು ಬಂದಿದ್ದೀನಿ ನೀನು? ಯಾಕೆ ಕೊಟ್ಟು ಬಂದಿದ್ದೀಯ ಅಂತ? ಅಲ್ಲ ಅವ್ವ ಯಾರೋ ಸಾಲದಲ್ಲಿ ಬಂದು ಗಲಾಟೆ ಮಾಡ್ತಿದ್ರು, ಅದಕ್ಕೆ ನಾನು ಕೊಟ್ಟೆ. ಅವ್ವ ಬೇಡ ಅಂದ್ಲು, ಬೇಡ ಬೇಡ ಅಂದ್ಲು. ನಾನು ಕೊಟ್ಟಿದ್ದು. ಹ್ಞೂ ಬೇಡ ಅಂತಾರೆ, ಬೇಡ ಅಂತವ. ಕೊಟ್ಟರೆ ಸಾಕು ಅನ್ನೋ ಹೊತ್ತಲ್ಲಿ ಬೇಡ ಅಂತಾರೆ. ಅಲ್ಲ ಅವ್ರ ಕಷ್ಟ ಇದ್ದಿದ್ದೆ ವರ್ಷ ಕಾಲ, ಅದಕ್ಕೆ ಹೋಗಿ ಎಲ್ಲ ನೀನೇ ಮಾಡೋಕ್ಕದ? ಅವ್ರದೇನು ಇರ್ತದೆ ಕನ್ಸಿತ? ವರ್ಷ ಕಾಲ ಕಷ್ಟ ಇರ್ತದೆ. ಅದಕ್ಕೆ ಎಷ್ಟು ದಿವಸ ಕೈ ಚಚ್ಚಕ್ಕದು? ಅವ್ರ ಕಷ್ಟ ಅವ್ರು ಅನುಭವಿಸ್ತಿತ್ತು, ಸುಮ್ಮನೆ ಆಗಬೇಕು. ಒಂದ್ಸರಿ 2 ಸಲ ಮಾಡ್ಬೋದು, ಪದೇ ಪದೇ ಮಾಡೋಕ್ಕದ? ಅದು ಹೇಳ್ದೇನೆ ಕೇಳ್ತಾನೆ ಯಾವ ಧೈರ್ಯ ಮೇಲೆ ಕೊಟ್ಟಿದ್ದಾಳು ಈ ಮನೇಲಿ. ನಾವೆಲ್ಲ ಇದ್ರು ಹಾಂ, ಯಾವ ಧೈರ್ಯ ಮೇಲೆ ಕೊಟ್ಟಿದ್ದಾಳು? ಮೆಚ್ಚಲೇಬೇಕು ನೀನು ಧೈರ್ಯವ. ನಿನ್ನ ಧೈರ್ಯ ಅಂತೂ ಮೆಚ್ಚಬೇಕು ಕಂತಕೋ. ಮತ್ತೆ ಓ ಇಂತಿರಕ ಮಾತಾಡಂಗೆ ಬೇರೆ ಆದ್ಲು ನೋಡ್ಲಾ ರವಿ. ನೋಡು ನೀನು ಹೇಳ್ತಿ ಇಂತಿರಕ ಬೇರೆ ಮಾತಾಡಂಗೆ ಆದ್ಲು. ನಾವು ಅಯ್ಯೋ ಒಳ್ಳೆ ಹೆಣ್ಣು ಭಾರಿ ಒಳ್ಳೆ ಹೆಣ್ಣು ಅಂತ ಅನ್ಕೊಂಡ್ರೆ ಇವಳು ನೋಡಿದ್ರೆ ಹೆಂಗೆ ಮಾಡ್ತಾ ಕೂತಾಳು. ಮನೆಯನ್ನೆಲ್ಲವ ಮುಳುಗಿಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಕಂತಕೋ. ನನಗೂ ನಿನಗೂ ಒಂದು ತಟ್ಟೆ ಕೊಟ್ಬಿಟ್ಟು ತಿರುಪೇತ ಕಳಿಸ್ಬಿಡ್ತಾಳೆ. ಅದಕ್ಕೆ ಬಡ್ಕೊಳ್ಳೋರು. ಸೊಸೆ ಎಲ್ಲಿರ್ಸ್ಕೋಬೇಕಾದ್ರೆ ಇರ್ಸ್ಕೋ, ಜಾಸ್ತಿ ತಲೆ ಮೇಲೆ ಕೂರ್ಸ್ಕೋಬೇಡ ಅಂತ. ನಾನು ಯಾರ ಮಾಸ್ಕು ತಲೆ ಕೆಡಿಸ್ಕೊಳ್ತಾನೆ, ಯಾರು ಹೇಳಿದ್ದು ಕೇಳ್ದಾನೆ ಇವಳೆಲ್ಲ. ಅದಕ್ಕೆ ನನಗೆ ಸರಿಯಾಗಾಯಿತು ಕಂತಕೋ. ಸರಿಯಾಗಾಯಿತು ಕತೆ, ಸರಿಯಾಗಿ ಆಗೋಯ್ತು. ನನಗಂತೂ ಆಯ್ತಾ ಇಲ್ಲ ನನಗೆ ಭಾರಿ ಬೇಜಾರು ಆಗ್ಬಿಟ್ಟದೆ ನನಗೆ. ಈ ಮನೇಲಿ ನನಗೆ ಮರ್ಯಾದಿಲ್ಲ ಆದಮೇಲೆ ಈ ಮನೇಲಿ ನನಗೆ ಏನಕ್ಕೆ ಇರಬೇಕು, ಏನಕ್ಕೆ ಬದುಕಬೇಕು? ನನಗೂ ಅಂತ ಒಂದು ಬೆಲೆ ಇಲ್ಲ. ಆಗ್ಲಿಂದ 100 ಕನ್ಸು ಕಟ್ಕೊತೀವಿ, ನನ್ನ ಮಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ನನ್ನ ಕೊನೆ ಪಕ್ಷ ನನಗಿಲ್ದೇ ಇರಲಿ, ನನ್ನ ಮಗನ್ಗಾರು ಹೇಳಿದಾಳೆ? ಇಲ್ಲ ಅವನಿಗೂ ಹೇಳಿಲ್ಲ. ಇವಳೇ ಯಜಮಾನಿ ಅಲ್ವ ಈ ಮನೆ ಯಜಮಾನಿ. ಅದಕ್ಕೆ ಅವಳು ಕೇಳಿದ್ರೆ ನಾವು ಕೇಳಬೇಕು. ಅವಳು ಹೇಳ್ದಂಗೆ ಅವಳೆಲ್ಲ ತಿಳ್ಸೋಕ್ಕದ? ನಾವೇ ಕೇಳ್ಬಿಟ್ಟು ತಿಳ್ಕೋಬೇಕು ಅಲ್ವಾ ಸೀತಾ? ಹಾಂ, ನಾವೇ ಕೇಳ್ಬಿಟ್ಟು ತಿಳ್ಕೋಬೇಕು ತಾನೇ. ನೀನು ಏನು ಹೇಳಂಗಿಲ್ಲ ಹಂಗೆಲ್ಲ ಕರತೆ ಅಲ್ಲ. ನಾನು ಬಾಯಿ ಮುಚ್ಚು ನೀನು. ಅಲ್ಲ ಒಂದು ಮಾತು ಕೇಳಿಲ್ವಲ್ಲ ನೀನು? ಎಷ್ಟು ಧೈರ್ಯ ಬಂತು ನಿಂಗೆ ಸೀತಾ? ಎಷ್ಟು ಧೈರ್ಯ ನೋಡು. ಒಂದು ಮಾತು ಕೇಳಿಲ್ಲ, ಅವನು ಕೇಳಿಲ್ಲ, ನನ್ನ ಕೇಳಿಲ್ಲ. ಏನು ಅನ್ಕೊಂಡಿದ್ದೀನಿ ನಿಮ್ಮ ಮನೆಯ? ನಿಮ್ಮ ಮನೆ ಅನ್ಕೊಂಡಿದ್ಯಾ? ಕೇಳ್ದೆ ನಿರ್ಧಾರ ತಗೊಳಕ್ಕೆ. ಕೊನೆ ಪಕ್ಷ ತಿಳಿಸ್ಬೇಕು ಅನ್ನೋ ಜ್ಞಾನವೂ ಇಲ್ಲ, ಪರಿಜ್ಞಾನವೂ ಇಲ್ಲ ನಿನಗೆ. ಕೊಡೋದು ಕೊಟ್ಟಿನಿ ಕಾಳು, ಹೋಗ್ಲಿ ತಪ್ಪು ಮಾಡಿವ್ನಿ ಅನ್ನೋ ಭಾವನೆ ಇದ್ದದ? ಅದೂ ಇಲ್ಲ. ಕಾಳು ತಪ್ಪು ಮಾಡ್ಬಿಟ್ಟಿನಿ, ನೀನು ಸಮಯ ಕೇಳೋದ? ಅದೂ ಇಲ್ಲ. ತಪ್ಪು ಮಾಡಿವ್ನಿ ಅನ್ನೋದೇ ಇಲ್ಲ. ಯಾವ ರೀತಿ ನಿಂತಿದ್ದಾಳು, ಏನು ತಪ್ಪೇ ಮಾಡಿಲ್ಲ, ಏನು ಮುಟ್ಟೆ ಇಲ್ಲ ಅನ್ನಂಗೆ. ನಿನ್ನ ಜೊತೆ ಗಾಡಿ ಹಾಡಿ ನನಗೂ ಸಾಕಾಗೋಗದೆ. ನೆಟ್ವರ್ಕ್ನ ಯಾರ ಬಗ್ಗೆ ಇರೋದಿದ್ರೆ ಇರು ನೀನು, ಇಲ್ಲ ಅಂದರೆ ಸುಮ್ಮನೆ ತಲೆ ತಿನ್ಬೇಡ ನೀನು. ನಿಮ್ದು ಅಮ್ಮಯ್ಯ ಅಂತೀನಿ ಸುಮ್ಮನಿರಿ. ಪುಟ್ಟಿನ ತಿಮ್ಮರು ಅವ್ರವ್ರು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊತಾರೆ. ಹೋಗಿ ಹೇಳ್ತಾರೆ, ಅವನಿಗೆ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ನಿಮ್ದು ಅಮ್ಮಯ್ಯ ಸುಮ್ಮನಿರಿ, ನಮ್ಗೆ ಏನಾದ್ರು ಮಾತಾಡಿರಿ. ಅಲ್ಲೇ ತಪ್ಪಾಯ್ತು, ನಂದೇ ತಪ್ಪಾಯ್ತು ಅಂತ ನಾನು ಕೇಳ್ತಾ ಇಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಎಲ್ಲವ ಗೊತ್ತಾದ್ಮೇಲೆ ಈಗ ತಪ್ಪಾಯ್ತು ಅಂದರೆ ಏನು ಪ್ರಯೋಜನ ಹೇಳು? ನೀನು ಒಪ್ಕೊಂಡಿದ್ರೆ ಏನು ಹೇಳ್ಬೋದಾಗಿತ್ತು, ಬುಡುಕ್ ಹೋಗ್ಲಿ ಅಂತ. ನಾವೇ ಕೇಳಿ ನಾವೇ ಮಟ್ಟಿ ಎಲ್ಲ ಆದಮೇಲೆ ಈಗ ತಪ್ಪಾಯ್ತು ಅಂದರೆ ಏನು ಪ್ರಯೋಜನ ಹೇಳು ನೀನು? ಏನೂ ಇಲ್ಲ ತಗೋ, ವೇಸ್ಟು. ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನಾನು ಹೇಳ್ತಿ ಮನೆಯವ್ರ ಮಾತು ಒಂದು ಮಾತು ಮೀರಕ್ಕಿಲ್ಲ, ನನ್ನ ಮಾತು ಒಂದು ಮಾತು ಮೀರಕ್ಕಿಲ್ಲ. ನಾವು ಹೇಳ್ಕೊಂಡು ನನಗೆ ಹೆಂಗೆ ಕೇಳ್ತಾಳೆ, ನಾವು ಹಿಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡವಳೆ. ನಮ್ಮ ಮಾತು ಅಂದರೆ ಅವಳಿಗೆ ಭಾರಿ ಮರ್ಯಾದೆ ಅಂತ ನಾವು ಅಂದ್ಕೊಂಡಿವಿ. ಈಗ ಗೊತ್ತಾಯ್ತು ನಮ್ಮನ್ನಾಗಲಿ ನಮ್ಮ ಮಾತಿಗೆ ಯಾವುದೇ ಮರ್ಯಾದೆ ಇಲ್ಲ, ಯಾವುದೇ ಲೆಕ್ಕ ಇಲ್ಲ. ನಿನ್ಗೆ ಇಷ್ಟ ಬಂದಾಗ ಮಾಡ್ಕೊಂಡಿರಿ ಮನೇಲಿ. ಒಡವೆಯ ಕೊಟ್ಟಿದ್ದಿ, ಒಂದು ಮಾತು ತಿಳಿಸಿದೀಯಾ ನೋಡು ನೀನು? ಅವ್ವ ಬಾಯಿ ಕಷ್ಟದಲ್ಲಿದ್ಲು, ಅದಕ್ಕೆ ಒಡವೆ ಕೊಟ್ಟಿತ್ತು. ನಾನು ಒಡವೆ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನೀನು ಹೇಳಿದೀಯಾ ನಮಗೆ ಅಂತ ಕೇಳ್ತಿರೋದು ನಾನು. ನೀನು ಒಡವೆ ಬಗ್ಗೆ ಯಾರು ಮಾತಾಡಿದ್ರು? ನೀವು ಒಡವೆ ಕೊಟ್ಟಿರೋದ್ರ ಬಗ್ಗೆ ಯಾರು ಮಾತಾಡೋದು ನಮ್ಗೆ ತಿಳಿಸ್ತಾ ನೀನು ಅಂತ ನಾನು ಕೇಳ್ತಾ ಇರೋದು. ತಿಳಿಸ್ತಾ ನೀನು? ಸರಿ ಬಿಡಿ, ನಮ್ಮದೇ ತಪ್ಪಾಯ್ತು, ಬೇಕಾದ್ರೆ ನಿಮ್ಮ ಕಾಲಿಗೆ ಬಿಡೋಣ. ನನಗೆ ಇಂತಿರಕ ಮಾತಾಡ್ತಾಳೆ.
ತಪ್ಪಾಯ್ತು ಬಿಡಿ ಕಾಲು ಬಿಡೋಣ ಅಂತ ಏನು ವಾರ್ನಿಂಗ್ ಮಾಡ್ತಿದ್ಯೋ ಇಲ್ಲ ಏನು ಮಾಡ್ತಿದ್ದಿ ನೀನು ಬೆದರಿಕೆ ಆಗ್ತಿದ್ಯೋ ನೀನು ಏನು ಮಾಡ್ತಿದ್ದಿ ನೀನು ಮನೇಲಿ ಅವ್ನು ಮಾತ್ಕೊಂಡು ಚೂರು ಬೆಲೆ ಇಲ್ಲ ನಿನಗೆ ನಾನು ಅವ್ನ ಜೊತೆ ಚೆನ್ನಾಗವಳೆ ಅಂತ ನಾನು ಅನ್ಕೊಂಡ್ರೆ ಇಲ್ಲಿ ಮಾಡಿರೋದು ಇದೆಯಾ ಮುದುಕಿದ್ದು ಹೊಲ್ದ್ರೆ ಮಾತ್ರವ ಸರಿಯಾಗಿರಕ್ಕಿಲ್ಲ ಕತೆನೇ ಬೇರೆ ಆಗೋಯ್ತವೆ ಆಮೇಲೆ ಓ ನಾನು ಹಿಂಗೆಲ್ಲ ಮಾಡಬಾರ್ದು ಬಡವ್ರ ಮನೆ ಹೆಣ್ಣು ತಂದ್ಬಿಟ್ಟು ಹೊಟ್ಟೆ ಉರ್ಸ್ಬಾರ್ದು ಅಂತ ನಾನು ಚೆನ್ನಾಗಿ ನೋಡ್ಕೊಳ್ಳೋದು ಅದು ಉಂಡಿಯೋ ತಿಂದು ಅದು ತಂದ್ಕೊಡೋಣ ಇದು ಮಾಡೋಣ ಇದು ಮಾಡೋಣ ಅಂತ ಇವಾಗ ಸದ್ರ ಕೊಟ್ಟಷ್ಟು ಜಾಸ್ತಿ ಆಗೋಯ್ತಲ್ಲ ನಿನಗೆ ಸದ್ರ ಕೊಡೋದು ತಪ್ಪು ಎಷ್ಟಾಳು ಇರ್ಬೇಕು ಅಷ್ಟಾಳು ಇರು ನೀನು ಜಾಸ್ತಿ ಗಲಾಟೆ ಮಾಡಬೇಡ ನೀನು ನಿಮ್ಮ ಸಮಯ ಗಲಾಟೆ ಮಾಡಿಬಿಡಿ ತಪ್ಪಾಯ್ತು ಬೇಕಾದ್ರೆ ನಾನೇ ಕಾಲಕ್ಕೆ ಬೀಳ್ತೀನಿ ಅಲ್ಲ ಅದಕ್ಕೆ ಆಡ್ತಾಯಿದ್ದೀರಿ ನೀವು ಅತ್ತೆ ಮುಂದೆ ಏನಾದ್ರು ಕೇಳೋದಿದ್ರೆ ಬನ್ನಿ ರೂಮಲ್ಲಿ ಕೇಳಿ ಬನ್ನಿ ಅದು ಬಿಟ್ಬಿಟ್ಟು ನೀವು ಅತ್ತೆ ಮುಂದೆ ಎಲ್ಲ ಗಲಾಟೆ ಮಾಡಿಬಿಡಿ ನಿಮ್ಮ ಅಮ್ಮಯ್ಯ ನಾನು ಹಿಂಗೆ ಮಾಡೋದು ನಾನು ಹಿಂಗೆ ಗಲಾಟೆ ಮಾಡೋದು ಮನೆ ಅಂದಮೇಲೆ ಎಲ್ಲರೂ ಒಂದೇ ಥರ ಇರಬೇಕು ನೀನು ಒಂಥರ ನಾನೊಂಥರ ಅವ್ವ ಒಂಥರ ಅಲ್ಲ ಇದು ಮನೆ ತಾನೇ ಸರಿ ತಗೊಳ್ಳಿ ಅಲ್ಲ ಏನು ಮಾಡಬೇಕು ಹೇಳಿ ಸರಿ ನಾನು ಏನು ಮಾಡೋಣ ಅದನ್ನಾರು ಹೇಳಿ ಓಹೋ ಮಾತಿಗೆ ಮಾತು ಕೊಡೋದು ಬೇರೆ ಕಲ್ತ್ಬಿಟ್ಟಿದ್ಯಾ ಮಾತಾ ಸರಿ ಬಿಡು ಚೆನ್ನಾಗಿ ಕಲ್ತಿದ್ದಿ ಮಾತಿಗೆ ಮಾತು ಕೊಡೋದಂತೂ ನಾವು ಎಲ್ಲಕ್ಕೂ ತಲೆ ಹಾಡಿಸ್ತದೆ ಏನು ಬರೋಕ್ಕಿಲ್ಲ ಅಂದರೆ ನಿನ್ನ ಬುದ್ಧಿಯ ಈಗೀಗ ತೋರಿಸ್ತಾ ಇದ್ದೀಯಾ ಒಂದೊಂದಾಗಿ ನಾವು ಸುಮ್ಮನೆ ಮಂಗಳಾಗೋದ್ವಲ್ಲ ನೀನು ಹೇಳೋದೆಲ್ಲ ನಿಜ ನೀನು ಇರೋದೆಲ್ಲ ಹಂಗೆ ಅಂದ್ಕೊಂಡು ಸುಮ್ಮನೆ ನಮಗೂ ಬುದ್ಧಿ ಇಲ್ಲ ನಾವೇ ಮಂಗಗಳು ನಾವು ರವಿ ಅಂತ ಹುಟ್ಟು ಮಂಗ ಅವ್ನಿಗೆ ಏನೂ ಗೊತ್ತಾಯ್ತಿಲ್ಲ ಸಿಕ್ತೆ ಸರಿಯಾಗಿ ಸಿಗ್ತೈತಂತ ತಕೋ ಸರಿಯಾಗಿ ಮತ್ತೆ ನಿಮ್ದು ಅಮ್ಮಯ್ಯಕ್ಕನತ್ತೆ ತಪ್ಪೈತಿ ಹೆಂಗಾರು ಮಾಡಿ ಅವ್ನಿಗೆ ಹೇಳ್ಬಿಟ್ಟು ಬಿಡಿಸ್ಕೊಡ್ತೀನಿ ಬಿಡತ್ತೆ ನೋಡು ಹೆಂಗೆ ಮುಡಿಸ್ಕೊಡ್ತೀನಿ ಬಿಡು ಅಂತ ಹೆಂಗೆ ಇಂತಿರ್ಕ ಮಾತಾಡ್ತಾ ಇದ್ದಾಳು ನೋಡು ಅಲ್ಲ ಕನತ್ತೆ ನಾನೇನತ್ತೆ ಮಾಡಿದೆ ಎಲ್ಲಕ್ಕೂ ನನ್ನ ಹೆಂಗೆ ಹೋಯ್ತಿದ್ದೀರಲ್ಲ ಏನು ನೀನು ಅವ್ರಿಗೆ ಹಿಂಗೆ ತಿರ್ಕ ಮಾತಾಡೋಂಗಾಗಿದ್ದೀನಿ ನೀನು ಅವ್ವ ಅಂದರೆ ಬೆಲೆ ಇಲ್ವಾ ನಿನಗೆ ಅಲ್ಲ ನಾನೇನು ಮಾಡಿದೆ ಯಾತಕ್ಕೆ ಗಾಡ್ತೈತೀರಿ ನೀವು ಯಾವ ಮಾತು ಒಪ್ಕೊಳಕಿಲ್ಲ ಮಾತು ಕೊಡ್ತಾಳೆ ಮಾತಾ ಥು ಇವ್ರ ಜೊತೆ ಗಾಡಿ ಆಡಿ ಸಾಕಾಗ್ಬಿಟ್ಟದೆ ಅಲ್ಲ ಕರವ ನೀನೇನು ಮಾಡಕೊಟ್ಟೆ ನೀನು ಮುಡಿಕೋಬೇಕು ತಾನೆ ಅಲ್ಲಕಲ್ಲ ನನ್ನೇ ಬೈತಾ ಕೂತಿದ್ದೀನಿ ನೀನು ಏನೋ ಸೊಸೆ ಪಾಪ ಹಾಕೊಳ್ಳಿ ಚೆನ್ನಾಗಿರ್ಲಿ ಆಗ್ಲಿದ ಕಷ್ಟ ಸುಖ ಅನುಭವಿಸೋಳೆ ಈಗಲಾರು ನೆಮ್ಮದಿಯಿಂದ ಇರ್ಲಿ ಕಷ್ಟ ಬೇಡ ಅಂತ ಕೊಟ್ಟೆ ಅವಳು ಹಿಂಗೆ ಮಾಡ್ತಾಳೆ ಅಂತ ನನಗೇನು ಗೊತ್ತು ಒಂದು ನಂಬಿಕೆ ಇಟ್ಕೊಂಡು ಕೊಡ್ತೀವಿ ನಂಬಿಕೆ ಉಳಿಸ್ಕೊಳ್ಳೋದು ಬಿಡೋ ಜವಾಬ್ದಾರಿ ಅವ್ರದ್ದು ನಾವು ಏನು ಮಾಡೋಕ್ಕಾಗೋದು ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ ಕಟ್ ತಕೋ ಏನಾರು ಮಾಡ್ಕೊಳ್ಳಿ ಏನಾರು ಮಟ್ಕೊಳ್ಳಿ ಏನಾರು ಹಾಳಾಗೋಗಿ ನನಗೇನಾಗಬೇಕಾಗಿರೋದು ಇನ್ನು ನೀನು ಮಕ್ಳಿಗೆ ಮದುವೆ ಮಾಡ್ಬೇಕಾಯ್ತಾ ಮರಿಗೆ ಮದುವೆ ಮಾಡ್ಬೇಕಾಯ್ತಾ ಕೂಡ್ಸಿ ಪಡಿಸಿ ಇಡ್ಬೇಕಾಯ್ತಾ ನಿಮ್ಮ ಜೀವನ ನಿಮ್ಮ ಇಷ್ಟ ಏನಾರು ಮಾಡ್ಕೊಳ್ಳಿ ಏನಾರು ಮಟ್ಕೊಳ್ಳಿ ಬೇಕಾಗಿಲ್ಲ ಕತೆ ನಾನು ಹಾಡಿ ಸಾಕಾಗೋಯ್ತು ಸಾಕಾಯ್ತವ ಅತ್ತೆ ಮುದಿ ಹೆಂಗಾರು ಕೈ ಬತ್ತಿರು ಹೊಡಿಯೋಕ್ಕೆ ನಾನು ಹೇಳ್ತಾವಳಿ ಏನಾರು ಮಾತಾಡೋದಿದ್ರೆ ಬನ್ನಿ ಅಲ್ಲಿ ಮಾತಾಡೋದ ಅಂತ ಇವ್ರ ಮುಂದೆ ಹೊಡೆದು ಎಷ್ಟು ಸರಿ ಬಂದದು ನನ್ನಂಗೆ ಯಾರು ಇರಬಾರ್ದು ಬರೀ ನನ್ನ ದುಡ್ಡು ಥೂ ಆ ದುಡ್ಡಿಗೆ ಅವ್ನು ಬೆಂಕಿ ಹಾಕ ದುಡ್ಡು ಅಂತ ಮನುಷ್ಯನಿಗೆ ಮರ್ಯಾದೆ ಕೊಡ್ತಾ ಇಲ್ವಲ್ಲ ಇವರು ನಮಗೆ ಕಷ್ಟ ಸುಖಕ್ಕೆ ಆಗಲಿ ಹೇಳ್ಬಿಟ್ಟು ಕೊಟ್ಟೆ ಏನಾಯ್ತು ಇವತ್ತಿಲ್ಲ ನಾಳೆಗೆ ಬಿಡಿಸ್ಕೊಡ್ತಿದ್ರು ತಾನೆ ಒಂದು ಒಳ್ಳೆ ಮಾತಲ್ಲಿ ಹೇಳ್ಬೇಕು ತಾನೆ ಅದು ಬಿಟ್ಬಿಟ್ಟು ಹಿಂಗೆ ಕೈ ಎತ್ಕೊಂಡು ಹಿಂಗೆ ಹೊಡೆದ್ಬಿಡ್ತು ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೆಫ್ಟಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬರೋದ ಮತ್ತೆ